ತುಂಬ ಖುಷಿಯಾಗುತ್ತೆ. ಮೊದಲಿಗೆ ನಮ್ಮನ್ನು ಪ್ರೀತಿಸಿ ಅರಸಿ ಕರ್ನಾಟಕದ ಜನತೆಗೆ ಗೊತ್ತು ಮಾಡ್ತಿರೋಂಥ ಮಾಧ್ಯಮ ಮಿತ್ರರಿಗೆ, ಹಾಗೆ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ದೂರದಿಂದ ಎಲ್ಲೆಲ್ಲಿಂದಲೂ ಬಂದಿದ್ದಾರೆ ಆ ಪ್ರೀತಿಯಿಂದ ಎಲ್ಲ ನನ್ನ ಸ್ನೇಹಿತರು, ಸೋಷಿಯಲ್ ಮೀಡಿಯಾ ಎಲ್ರಿಗೂ ಕೂಡ, ಹಾಗೆ ವಿಶೇಷವಾಗಿ ನನ್ನ ಜರ್ನಿಯಲ್ಲಿ ಆರ್ಕೆಸ್ಟ್ರಾದಲ್ಲಿ ಬಂದಂಥ ಎಲ್ಲ ಪ್ರೀತಿಯಿಂದ ಸಿಂಗರ್ಸ್ ಆಗಿರ್ಬೋದು, ನಮ್ಮ ಡ್ರಮ್ಸ್ ಎಲ್ಲ ಪ್ರತಿಯೊಬ್ಬರಿಗೂ, ಹಾಗೂ ನಮ್ಮ ಬ್ಯಾನರ್ ಜೊತೆ ನಮ್ಮ ಮನದ ಕಡಲು ಟೀಮ್ ಒಂದೇ ಒಂದು ಕರೆಗೆ ಓಡಿ ಪ್ರೀತಿಯಿಂದ ಒಂದು ಆಶೀರ್ವದಿಸ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ಹಾಗೆ ಉಡಾಲ ಟೀಮ್ ಮೂರು ಒಂದೇ ಸರ್, ಏನೇ ಇದ್ರು ನೀವು ಪ್ರಮೋಷನಲ್ಲಿ ನಾವು ಹೇಳ್ತೀವಿ, ಎಲ್ಲ ಒಟ್ಟಿಗೆ ಒಂಥರ ಊರಲ್ಲಿ ವರ್ಕ್ ಮಾಡ್ತಾರಲ್ಲ, ಹಂಗೆ ಮಾಡ್ಕೊಂಡು ಹೋಗ್ಬಿಡೋಣ ಸರ್, ಎಲ್ಲ ಒಂದೇ ಅಂದ್ಕೊಂಡು ಕಾರ್ಯಕ್ರಮನ ಮಾತಾಡ್ತಾ ಇದ್ದೀನಿ. ಈಗ ಮೊದಲಿಗೆ ನಮಗೆ ಈ ಒಂದು ಏನಾದ್ರು ಒಂದು ಸಿನಿಮಾದಲ್ಲಿ ಫಸ್ಟ್ ಟೈಮ್ ಲಾಂಚ್ ಆಗಬೇಕು, ಹೀರೋ ಆಗ್ಬೇಕು. ನಾನು ಸುಮಾರು 4-5 ಸಿನಿಮಾ ಏನೇನೋ ಮಾಡಿದೆ, ಯಾವ ಬೆಳಕಿಗೆ ಬರಲಿಲ್ಲ. ಕಾರಣ ಬರ್ಲಿ ಒಂದು ರೌಂಡ್ ಚಪ್ಪಾಳೆ, ನಾವು ನಿಮ್ಮ ಜೊತೆಗಿದ್ದೀವಿ ಅಂತ. ಕಂಗ್ರ್ಯಾಚುಲೇಷನ್ಸ್ ಮನು, ವಿ ಆರ್ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು. ಬರ್ಲಿ. ಮೊದಲಿಗೆ ನಮಗೆ ಭಟ್ರು ಸರೇ ನನಗೆ ಗಾಡ್ ಫಾದರು. ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಲಾಂಚ್ ಆಗೋದು ಯಾವ್ದಾದ್ರು ಒಂದು ದೊಡ್ಡ ಬ್ಯಾನರಲ್ಲಿ ಲಾಂಚ್ ಆಗಬೇಕು ಅನ್ನೋದೊಂದು ಆಸೆ ಇತ್ತು. ಅದಕ್ಕೆ ನಮ್ಮ ಸರ್ರು ಆಶೀರ್ವಾದ ಮಾಡಿದರು. ಅದ್ರ ಜೊತೆಗೆ ಯಾರಾದರೂ ನಮಗೆ ಪ್ರೀತಿಯಿಂದ ಸಿನಿಮಾನ ಪ್ರೀತಿಸ್ಬೇಕು, ಆಮೇಲೆ ನನ್ನನ್ನು ಪ್ರೀತಿಸ್ಬೇಕು ಅನ್ನೋದು ನಾನು ಯಾವುದಾದ್ರೂ ಒಂದು ಇದು ಮಾಡಿದಾಗ ಸಂತೋಷ್ ಸರು, ನಮ್ಮ ವಿದ್ಯಾಕಾಂತ್, ನಿಜವಾಗ್ಲೂ ಅವ್ರಿಗೆ ದೊಡ್ಡ ನಮಸ್ಕಾರ ಮಾಡ್ತೀನಿ. ಒಬ್ಬ ಹೊಸಬ್ರಿಗೆ ಇಷ್ಟು ದೊಡ್ಡ ಬಜೆಟು, ಇಷ್ಟು ದೊಡ್ಡ ಮಟ್ಟಕ್ಕೆ ಪ್ರಮೋಷನ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಅವರು ಇತ್ತಳಕಿವಿ ಆಗಿದ್ರೆ ಇಷ್ಟು ದಿವಸ ಸಿನಿಮಾ ಮಾಡ್ತಿರಲಿಲ್ಲ. ಅವರು ಸಿನಿಮಾನ ಪ್ರೀತಿಸ್ತಾರೆ, ನನ್ನ ಪ್ರೀತಿಸ್ತಾರೆ, ಯೋಗರಾಜ್ ಸರ್ನ ಪ್ರೀತಿಸ್ತಾರೆ. ಅದಕ್ಕೆ ಈ ಸಿನಿಮಾ ಇಷ್ಟು ಸ್ಪೀಡಾಗಿ ಒಂದು ದೊಡ್ಡ ಜರ್ನಿಯಾಗಿ ತುಂಬ ಚೆನ್ನಾಗಿ ಮುಂದಕ್ಕೆ ಬಂತು. ಥ್ಯಾಂಕ್ ಯು ಸರ್. ಹಾಗೆ ನಾವು ಮನೋಮೂರ್ತಿ ಸರ್ನ ಸುಮಾರು ಎಲ್ಲ ಫ್ಯಾನ್ ಇಲ್ದಿರೋರಿಲ್ಲ, ಅಷ್ಟು ನಾವು ಕೂಡ ಅವ್ರಿಗೆ ಫ್ಯಾನೇ. ಅಷ್ಟು ನಮಗೆ ಈ ಹೊಸಬ್ರಿಗೊಂದು ಅಂಥ ದೊಡ್ಡವರು ಮ್ಯೂಸಿಕ್ ಮಾಡ್ತಿರೋದು ನಿಜವಾಗ್ಲೂ ಖುಷಿಯಾಗುತ್ತೆ. ಹಾಗೆ ವಿಶೇಷವಾಗಿ ನಮಗೆ ಪ್ರೀತಿನ ನಮಗೆ ಕತೆಗೆ ಜೊತೆಲಿ ಕೂತ್ಕೊಂಡು ನಮ್ಮ ಇಸ್ಲಾವುದ್ದೀನ್ ಸರು, ಹಾಗೆ ನಮ್ಮ ಸೀನಣ್ಣ ಅವ್ರದ್ದಂತೂ ಪಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿದೆ, ಅದು ಥಿಯೇಟ್ರಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಹಾಗೆ ನಮಗೆ ಬೇರೆ ಏನಾದರೂ ನಾನು ಹೊಸಮ ಜೊತೆಲಿ ನನಗೆ ಕಾಂಬಿನೇಷನ್ ಯಾವಾಗಲೂ ಹೇಳ್ತಿದ್ದೆ ನಾಣಿ ಸರ್ಗೆ, ಸರ್ ನಿಮ್ಮದು ಶರಣ್ ಸರ್ ಜೊತೆ ಕಾಂಬಿನೇಷನ್, ಇವ್ರ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಣ್ಣ, ನನ್ನ ಜೊತೆ ಯಾವಾಗಲಾದರೂ ಒಂದು ಬರಬೇಕು ಅಂತ ನಾನು ಈವೆಂಟಲ್ಲಿ ಸಿಕ್ತಾಗೆಲ್ಲ ಮಾತಾಡ್ತಾಯಿದ್ದೆ. ಆ ಭಗವಂತ ಈ ಒಂದು ಕುಲದಲ್ಲಿ ಕೀಳಿ ಯಾವುದೋ ಒಂದು ಸಿನಿಮಾದ ಮೂಲಕ ಒಂದು ಕಾಂಬಿನೇಷನ್ ವರ್ಕೌಟ್ ಆಗಿದೆ ಅಣ್ಣ, ಸಿಕ್ಕಾಬಟ್ಟೆ. ನಾವಂತೂ ಎಂಜಾಯ್ ಮಾಡಿದ್ದೀವಿ, ಕಾಮಿಡಿಗೆ ಯಾರಿಗೂ ಮೋಸ ಇಲ್ಲ, ಆ ಮಟ್ಟಕ್ಕೆ ಸಿಕ್ಕಾಬಟ್ಟೆ ಮಾಡಿದ್ದೀವಿ. ಹಾಗೆ ಇನ್ನು ಪ್ರೀತಿಯಿಂದ ನನ್ನ ಡೈಲಾಗ್, ನನ್ನ ಬಾಯಲ್ಲಿ ಏನಾದರೂ ಅಷ್ಟು ಚೆನ್ನಾಗಿ ಡೈಲಾಗು ಪಂಚೆಲ್ಲ ಮಾಡಿದ್ದೀನಿ ಅಂದರೆ ನಮ್ಮ ಆನಂದ್ ಪ್ರಿಯ ಸರ್, ನಿಜವೂ ದೊಡ್ಡವರಿಗೆಲ್ಲ ರೈಟಿಂಗ್ ಮಾಡಿದ್ದಾರೆ. ಇವತ್ತೊಬ್ಬ ಹಳ್ಳಿ ಕಲಾವಿದ, ಆರ್ಕೆಸ್ಟ್ರಾ ಕಲಾವಿದ, ಅಲ್ಲಿಂದ ಬಂದವನಿಗೆ ರೈಟಿಂಗ್ ಮಾಡಿರೋದಕ್ಕೆ ತುಂಬ ಧನ್ಯವಾದಗಳು ಸರ್. ಹಾಗೆ ನಮ್ಮ DOP ಸರ್ ನಮ್ಮನ್ನು ತುಂಬ ಹಂಗೆ ಕಾಣಬೇಕು ಹಿಂಗೆ ಕಾಣಬೇಕು ಅಂತ ತುಂಬ ಅದೇ ಲೈಟಿಂಗ್ ಬೇಕು ಇದೇ ಲೈಟಿಂಗ್ ಬೇಕು ಸರ್ ಅಂತ, ಏನೋ ಮೇ ಬಿ ನನ್ನ ಕಲ್ಲರ್ ನೋಡಿ ತರಿಸ್ಕೊಂಡ್ರೆ ಏನೋ ಗೊತ್ತಿಲ್ಲ, ಆ ಥರ ಎಲ್ಲ ತರಿಸ್ಕೊಂಡು ತುಂಬ ಚೆನ್ನಾಗಿ ನಮ್ಮನ್ನ ವಿಡಿಯೋಗ್ರಾಫರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಕಿಂಗು. ಹಾಗೆ ಕೊನೆಯದಾಗಿ ನಮ್ಮ ಪ್ರೀತಿಯ ರಾಮನಾರಾಯಣ್ ಸರ್, ನಿಜವಾಗ್ಲೂ ಖುಷಿಯಾಗುತ್ತೆ. ನಮ್ಮ ಭಟ್ರು ಸರ್ ಇಬ್ಬರನ್ನೂ ಕೂರಿಸ್ಬಿಟ್ಟು ಲವ್ ಮಾಡಿ ಅಂದರೆ ನಾನು ತಿಂಗಳಲ್ಲಿ ನನ್ನ ಹೆಂಡ್ತಿಗೆ 8 ಸತಿ ಕಾಲ್ ಮಾಡ್ತೀನಿ, ಇವ್ರಿಗೆ 800 ಸಲ ಕಾಲ್ ಮಾಡ್ತಾಯಿದ್ದೀನಿ ಸರ್. ನಿಜವಾಗ್ಲೂ ನೀವು ಅಲ್ಲೇ ಇದ್ಬಿಡಿ ಅಂದ್ಬಿಟ್ಲು ನನ್ನ ಹೆಂಡ್ತಿ. ಅದಕ್ಕೆ ಇವರು ಪಾಪ ಇವರಿಗೂ ಸೇಮ್ ಡೈಲಾಗ್ ಆಗಿರುತ್ತೇನಪ್ಪ ಮೇ ಬಿ, ಮನೇಲಿ ಇಲ್ಲಲ್ಲ ಸರ್? ಪರವಾಗಿಲ್ಲ, 800 ಕಾಲ್ ಅಲ್ಲ 1000 ಕಾಲ್ ಮಾಡಿದ್ರು ಮನುಗೋಸ್ಕರ ಒಂದು ಒಳ್ಳೆ ಸಿನಿಮಾಗೋಸ್ಕರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಒಟ್ಟಿನಲ್ಲಿ 1 ಗಂಟೆ ರಾತ್ರಿ ಅಲ್ಲಿ 4 ಗಂಟೆ ರಾತ್ರಿ ಅಲ್ಲಿ ಸರ್ ಯಾವಾಗಲೂ ಹೇಳೋರು ಸಿನಿಮಾನ ಧ್ಯಾನ ಮಾಡಬೇಕು ಅಂತ. ಸರ್ ನೀವೇನು ಹೇಳಿದ್ರು ಅದೇ ಥರ ಭಗವಂತ ನನಗೆ ಇವ್ರು ಕೊಟ್ಟ ಸರ್. ನಿಜವಲ್ಲೂ ಖುಷಿ ಆಗುತ್ತೆ. ಜೊತೆಲೇ ಹೋಗ್ತೀವಿ, ಜೊತೆಲೇ ಊಟ ಮಾಡ್ತೀವಿ, ನಾವು ಯಾರ ಸುದ್ದಿ ಲೂಸ್ ಟಾಕ್ ಏನೂ ಮಾತಾಡಲ್ಲ ಸರ್, ಬರೀ ಸಿನಿಮಾ ಬಗ್ಗೆನೇ ಮಾತಾಡ್ತೀವಿ ಸರ್. ಅದು ಆಮೇಲೆ ನಮ್ಮಿಬ್ಬರು ಮಧ್ಯೆ ಮಾತಾಡ್ಬೇಕಾದ್ರೆ ನಮ್ಮ ಸಂತೋಷ್ ಸರ್ ವಾರಕ್ಕೆ 1-2 ಸಲ 3 ಸತಿ ಯಾವಾಗಲೇ ಬಂದರೂ ಕೂಡ ಸಿನಿಮಾ ಬಗ್ಗೆ ಬಿಟ್ಟರೆ ಬೇರೆ ಯಾರ ಬಗ್ಗೆನೂ ಮಾತಾಡಲ್ಲ. ನಾವು ಮಾತಾಡ್ತಿರೋದು ಬರೀ ಕುಲದಲ್ಲಿ ಕೀಳ್ಯಾವುದು, ಹಿಂಗೆ ಮಾಡೋಣ, ಪ್ರಮೋಷನ್ ಹಿಂಗೆ ಮಾಡೋಣ, ಹಂಗೆ ಮಾಡೋಣ ಅಂತ. ನಾವು ಏನೇ ಮಾಡೋಣ ಅಂದರೂ ಅದಕ್ಕೆ ಇಡ್ಲಿ ಹಾಕೋರು ಒಬ್ರು ಬೇಕಲ್ಲ. ಸಂತೋಷ್ ಸರ್ ಮನ್ಸು ಮಾಡಿದರೆ ತಾನೇ ಇದೆಲ್ಲ ಅರೇಂಜ್ಮೆಂಟ್. ನಾವಿಲ್ಲ ಅಂದರೆ ನಾವು ಸುಮ್ಮನೆ ಎಲ್ಲೋ ಅಂತ ಲ್ಯಾಪ್ಟಾಪಲ್ಲಿ ರಿಲೀಸ್ ಮಾಡ್ಬೋದಲ್ಲ, ಅದು ಮಾಡಿದವು ಯಾವುದು ಬೆಳಕಿಗೆ ಬಂದಿರಲ್ಲ, ಕೆಲವು ಬೆಳಕಿಗೆ ಬಂದಿರ್ತವೆ, ಗೊತ್ತಿಲ್ಲ. ಅದು ಹಣೆ ಬರ ಚೆನ್ನಾಗಿದ್ದರೆ ಯಾವ ಸಾಗಿ ಹೆಂಗೆ ಇಟ್ಟಾಗ್ತವೆ ಅನ್ನೋದು ಗೊತ್ತಿಲ್ಲ. ಹಂಗಾಗಿ ನಮ್ಮ ಸಿನಿಮಾದಲ್ಲಿ ಫೈಟ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಯಾವುದಕ್ಕೂ ಕೊರತೆ ಇಲ್ಲ, ತುಂಬ ಅದ್ಭುತವಾಗಿ ಬಂದಿದೆ. ಆಮೇಲೆ ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ, ನನ್ನ ಪುಣ್ಯನೋ ಏನೋ ಗೊತ್ತಿಲ್ಲ, ಆಂಟೋನಿ ದಾಸನ್ ಸಾಂಗ್ ಆಡಿದರು,
ಮೊನ್ನೆ ಶ್ರೇಯಾ ಘೋಷಾಲ್ ಮೇಡಮ್ ಒಂದು ಸಾಂಗ್ ಆಡಿದ್ದಾರೆ, ನಿಜವಾಗ್ಲೂ ಅವ್ರಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡಿ. ನಾವು ಆ ವಿಷಯದಲ್ಲಿ ಮನೋಮೂರ್ತಿ ಸರ್ಗೆ ತುಂಬಾ ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಶ್ರೇಯಾ ಘೋಷಾಲ್ ಅವ್ರನ್ನ ಹಾಡ್ಗೋಸ್ಕರ ನಾವು ತುಂಬಾ ವೆಯ್ಟ್ ಮಾಡಿದ್ವಿ. ಬೇರೆ ಬೇರೆ ಆಪ್ಷನ್ಸ್ ಬಂದರೂ ಕೂಡ ಇಲ್ಲ ಸರ್ ನಮಗೆ ಶ್ರೇಯಾ ಘೋಷಾಲೇ ಹಾಡಬೇಕು ಅಂದ್ವಿ. ಅವರು ಇತ್ತೀಚೆಗೆ ಯಾರ ಕೈಗೂ ಸಿಗದೆ ಓಡಾಡ್ತಾ ಇದ್ರು ಅಂತ ಅವ್ರನ್ನ ಹಿಡಿದು ಮನೋಮೂರ್ತಿ ಸರ್ ಒಂದು ಹಾಡು ಹಾಡಿಸಿದರೆ ಇದರಲ್ಲಿ ಮುಂದಿನ ದಿನಗಳಲ್ಲಿ ಆ ಹಾಡು ಬಿಡುಗಡೆ ಆಗುತ್ತೆ. ತುಂಬ ಥ್ಯಾಂಕ್ಸ್ ಸರ್. ನಮ್ಮ ಸಿನಿಮಾಗೆ ಒಂದು ಮೈಲೇಜೇ ಬೇರೆ ಲೆವೆಲ್ಗೆ ಮಾಡಿಕೊಟ್ರಿ ಆ ಹಾಡಿಂದ. ತುಂಬ ಥ್ಯಾಂಕ್ಸ್. ಹಾಗೆ ಇನ್ನು ನನ್ನ ಟೀಮಲ್ಲಿ ಪೂರ್ತಿ ನಮ್ಮ ಸಿನಿಮಾದಲ್ಲಿ ಡೈರೆಕ್ಷನ್ ಟೀಮ್ ಹಗಲು ರಾತ್ರಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಮ್ಯಾನೇಜರ್ ಪ್ರತಿಯೊಬ್ಬರು ಕೂಡ ಭೇದ ಭಾವ ಯಾವುದೇ ಕೆಲಸ ಏನೂ ಇಲ್ಲ, 24/7 ಕೆಲಸಗಳು ಮಾಡಿಕೊಂಡು ಈ ಸಿನಿಮಾನ ಒಂದು ಅಚ್ಚುಕಟ್ಟಾಗಿ ಮುಗಿಸ್ಕೊಟ್ಟಿದ್ದಾರೆ ಸರ್. ಹಾಗೆ ಮತ್ತು ಆಗಮಿಸಿದ್ರೆಲ್ಲ ಪ್ರೀತಿಯಿಂದ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಫ್ಯಾಮಿಲಿಗೆ, ನಮ್ಮ ಫ್ರೆಂಡ್ಸಿಗೆ, ಸ್ನೇಹಿತರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿರಿಗೆ, ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಮಗದೊಮ್ಮೆ ಶರಣಾರ್ಥಿ. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.